ಎಲ್ಲ ಕಾಲು ಬಿದ್ದು ಎಲೆಕ್ಷನ್ ಗೆದ್ದರು. ಈಗ 3 ತಿಂಗಳಾಯ್ತು ದುಡ್ಡು ಹಾಕಿಲ್ಲ, ರಾಸನೂ ಸರಿ ಕೊಡಂಗಿಲ್ಲ. ಸರ್ಕಾರ ಆದ್ಮೇಲೆ ಬಡ ಜನರಿಗೆ ನೋಡಂತ ಸರ್ಕಾರ ಇರ್ಬೇಕು. ಎಲೆಕ್ಷನ್ ಟೈಮ್ನಾಗ ನೀವು ಹೆಂಗ್ ಬಿಡ್ರಿ, ಈಗ ನಾವು ನಂಗೆ ಬಿಡ್ತೀವಿ ಕೊಡ್ಲಾರ್ದ ತಿಪ್ಪಲಿ. ಮತ್ತೆ ಬಡವ್ರ ಮಕ್ಳಿಗೆ ನೌಕರಿ ಕೊಡ್ತೀವಿ ಅಂದಾರ, ಅದು ನೌಕರಿನೂ ಇಲ್ಲ ಚಾಕ್ರಿನೂ ಇಲ್ಲ. ರಾಜನ್ ರೊಕ್ಕ 5 ತಿಂಗಳಾಯ್ತ್ರಿ, ರಾಜನ್ ರೊಕ್ಕ ಇಲ್ಲ. 3 ತಿಂಗಳಾಯ್ತು ಲಕ್ಷ್ಮಿ ಇಲ್ಲ. ಒಬ್ಬೊಬ್ರಿಗೆ 10 ಕಿಲೋ ಅಕ್ಕಿ ಕೊಡ್ಬೇಕು, ರೊಕ್ಕ ಹಾಕ್ಬೇಕು ತಿಂಗಳ 2,000 ರೂಪಾಯಿ. 3 ತಿಂಗಳಿಂದ ಬಂದಿಲ್ಲ ಸರ್. ಹಾಕ್ತಿವಿ ಅಂತ ಹೇಳ್ತಾರೆ, ಅರ್ಧಕ್ಕೆ ಕೈ ಬಿಟ್ಟಾರೆ. 2,000 ರೂಪಾಯಿ ಕೊಡ್ತಿರೋ, ರೇಷನ್ ರೇಟ್ನು ಜಾಸ್ತಿ ಮಾಡಿದ್ರು. ಅಲ್ಪ ಸ್ವಲ್ಪ ಹೆಂಗೆ ಅನುಕೂಲ ಐತಿತ್ತು. ಈಗ ಅದನ್ನು ನಿಲ್ಲಿಸಿ 3 ತಿಂಗಳಾಯ್ತು. ಅಕ್ಕಿ ದುಡ್ಡು ಕೊಡ್ತೀನಿ ಅಂದ್ರೆ 4 ತಿಂಗಳಿಂದ ಅಕ್ಕಿ ದುಡ್ಡು ಕೊಡ್ತೀನಿ. ಎಸ್, ನೋಡಿದ್ರಲ್ಲ ನಮ್ಮ ಗೃಹಲಕ್ಷ್ಮಿಯರ ಆಕ್ರೋಶವನ್ನ. ಇವರ ಆಕ್ರೋಶಕ್ಕೆ ಕಾರಣ ಅವರಿಗೆ ಪ್ರತಿ ತಿಂಗಳು ಬರ್ತಿದ್ದಂತ ಗೃಹಲಕ್ಷ್ಮಿ ಹಣ ಹಾಗೇನೆ ಅನ್ನಭಾಗ್ಯದ ಹಣ ಎರಡೂ ಕೂಡ ನಿಂತಿದೆ. ಯಾಕೆ, ಏನ್ ಸಮಸ್ಯೆ ಇದೆ, ಬನ್ನಿ ಅದ್ರ ಬಗ್ಗೆ ಮಾತನಾಡೋಣ. ಮೊದಲನೇದಾಗಿ ಈ ಹಣ ಬರುವಂತದ್ದು ಬಹಳಷ್ಟು ಜನ ನೆಚ್ಕೊಂಡಿದ್ರು. ಒಬ್ರು ಅಲ್ಲಿ ತಾಯಿ ಹೇಳ್ತಾ ಇದ್ರು, ನಾನು ಬಾಡಿಗೆ ಕಟ್ತಿದ್ದೆ ಈ ಹಣದಿಂದ ಅಂತ, 3 ತಿಂಗಳಿಂದ ಆಗ್ತಿಲ್ಲ. ಏನಾಗ್ತಿದೆ, ಏನ್ ಸಮಸ್ಯೆ? ಅಲ್ಲ, ಈ ದುಡ್ಡು ಕೊಡುವಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರು ಬಿಂಬಿಸಿದ್ರು. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಈ ಹಣವನ್ನು ಫಸ್ಟ್ ನಾವು ಚಾಮುಂಡೇಶ್ವರಿ ಕೊಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ದುಡ್ಡು ತೆಗೆದು ಮೊದಲ ಕಂತನ್ನು ಚಾಮುಂಡೇಶ್ವರಿಗೆ ಹುಂಡಿಗೆ ಹಾಕಿ, ಅದಾದ್ಮೇಲೆ ಮುಖ್ಯಮಂತ್ರಿಗಳಿಂದಲೂ ಕೂಡ ಹುಂಡಿಗೆ ಹಾಕಿಸಿ, ಅಂದ್ರೆ ಈ ಮುಖಾಂತರ ಏನು ಅಂತಂದ್ರೆ ನಮಗೆ ಅಮ್ಮನವರ ಆಶೀರ್ವಾದ ಇದೆ, ನಾವು ಇಲ್ಲಿ ಹೆಣ್ಮಕ್ಳು ಖಂಡಿತವಾಗ್ಲೂ ಕೈ ಹಿಡಿತೀವಿ, ಅವ್ರು ಕೈ ಬಿಡಲ್ಲ ಅನ್ನುವಂಥ ದೊಡ್ಡ ಸಂದೇಶ ರವಾನೆ ಮಾಡ್ತಾವೆ. ನೋ ಡೌಟ್ ಈ 5 ಯೋಜನೆಗಳಿದಾವಲ್ಲ, ಗ್ಯಾರಂಟಿಗಳು, ಅದು ಕಾಂಗ್ರೆಸ್ಸಿಗೆ ದೊಡ್ಡ ಮಟ್ಟದ ಒಂದು ಜಯವನ್ನು ತಂದುಕೊಡ್ತದೆ. ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ಬರೀ ಇವ್ರು ಘೋಷಣೆ ಮಾಡಿದ್ದಲ್ಲ, ಇವರು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು ದೊಡ್ಡ ಮಟ್ಟದಲ್ಲಿ. ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರೆಸಿ, ನಾವು ನೋಡಿ ಹೆಣ್ಣುಮಕ್ಳುಗಳಿಗೆ ನಾವು ದುಡ್ಡು ಕೊಡ್ತೀವಿ ಅನ್ನೋದನ್ನ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರೆಸಿ ಅನಾವರಣ ಮಾಡಿದ್ದಾಗಿರ್ಬೋದು. ಈ ರೀತಿ ಒಂದು ಮಾತಿದೆ ಬಹಳ ಅದ್ಭುತವಾಗಿ, ಆಡದೇ ಮಾಡುವವನು ರೂಢಿಯೊಳಗೆ ಉತ್ತಮನು, ಆಡಿ ಮಾಡುವವನು ಮಧ್ಯಮನು, ಆಡಿಯೂ ಮಾಡದವನು ಅಧಮನು ಅಂತ. ಇವ್ರು ಬರೇ ಆಡಲಿಲ್ಲ, ಮಾಡಿ ತೋರಿಸಿದ್ರು. ಆದರೆ ಮಾಡಿ ತೋರಿಸಿದ್ದು ಸರಿಯಾಗಿ ನಡೀತಾ ಇದೆಯಾ, ನೆಟ್ಟಿಗೆ ನಡೀತಾ ಇದೆಯಾ? ಹೆಣ್ಣುಮಕ್ಳು ಮಾತಾಡ್ತಾ ಇದ್ರು, ನಿಮ್ಮನ್ನ ನಾವು ಗೆಲ್ಸಿದ್ದೆ ಅದಕ್ಕೆ ರೀ ಅಂತ ಒಬ್ರು ಮಹಿಳೆ ಹೇಳಿದ್ರು. ಇವಾಗ ನಾವು ಕೇಳಿಸ್ಕೊಂಡ್ವಿ. ಅಂದ್ರೆ ಮಹಿಳೆಯರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನೋಡಿ, ದಡ್ಡರಲ್ಲ. ಮೊದಲು ಜನರಿಗೆ ನೀವು ಹೆಂಗಾರೆ ಯಾಮಾರಿಸ್ಬೋದಾಗಿತ್ತು. ಈಗ ಟೆಲಿವಿಷನ್ ಯುಗ, ಈಗ ಇದು ಮೊಬೈಲ್ ಯುಗ, ಇಂಟರ್ನೆಟ್ ಯುಗ. ಜನ ನೀವು ಮಾತಾಡಿದ್ದನ್ನು ಪದೇ ಪದೇ ನೋಡ್ತಿರ್ತಾರೆ, ಕೇಳ್ತಿರ್ತಾರೆ. ಅವ್ರಿಗೇನು ಟಿವಿನೇ ಆನ್ ಮಾಡಬೇಕು ಅಂತಿಲ್ಲ, ಕೈನಲ್ಲೇ ಹಿಡ್ಕೊಂಡು ಎಲ್ಲವನ್ನೂ ನೋಡ್ಬಿಡ್ತಾರೆ. ಗೊತ್ತಿರುತ್ತೆ ಅವ್ರಿಗೆ ಯಾರ್ಯಾರು ಏನೇನು ಹೇಳಿದ್ರು ಏನು ಎತ್ತ ಅಂತ. ಈಗ ದುಡ್ಡು ಕೊಡಬೇಕು, ದುಡ್ಡು ಕೊಡೋಕೆ ಆಗ್ತಾ ಇಲ್ಲ. ಕಾರಣ ಏನಿರ್ಬೋದು? ವೆರಿ ಸಿಂಪಲ್ ನೋಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಅದರ ಹೆಸರು ಕೂಡ ಅವರ ಮಂತ್ರಿ ಹೆಸರು ಕೂಡ ಲಕ್ಷ್ಮೀನೇ, ಇದು ಕೂಡ ಭಾಗ್ಯಲಕ್ಷ್ಮಿನೇ. ಇದು ಕೂಡ ದುಡ್ಡು ಕೊಡಬೇಕು. ಅವ್ರು ಹೇಳ್ತಾರೆ, ಪ್ರತಿ ಬಾರಿ ಹೇಳ್ತಾರೆ, ಇಲ್ಲ ದುಡ್ಡು ಬರುತ್ತೆ, ನೀವೇನು ಯೋಚನೆ ಮಾಡಬೇಡಿ, ಏನು ಯೋಚನೆ ಮಾಡಬೇಡಿ ಅಂತ. ಒಂದು ಸಂಗತಿ ನಾವು ಅರ್ಥ ಮಾಡ್ಕೋಬೇಕು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆಯಲ್ಲ, ಅದರಲ್ಲಿ ಸರಿಸುಮಾರು 18 ಯೋಜನೆಗಳು ಬರ್ತವೆ. ಈ ಮಹಿಳೆಯರ ಆರೋಗ್ಯ, ಮಹಿಳೆಯರನ್ನ ಸಬಲವನ್ನ, ಈ ಮಹಿಳೆಯರನ್ನೇನು ಅಂದರೆ ಅವ್ರಿಗೆ ಬಲ ತುಂಬುವಂಥದ್ದಾಗಿರ್ಬೋದು, ಮಕ್ಕಳ ಪೌಷ್ಟಿಕತೆ, ಅಂಗನವಾಡಿ, ಇವೆಲ್ಲವೂ ಕೂಡ ಆರೋಗ್ಯ, ಇದೆಲ್ಲದೂ ಕೂಡ ಅದೇ ವ್ಯಾಪ್ತಿಯಲ್ಲಿ ಬರುತ್ತೆ. ಆದರೆ ಈ ಎಲ್ಲವೂ ಸೇರಿ ಒಟ್ಟು ಅಮೌಂಟ್ ಎಷ್ಟಾಗತ್ತಪ್ಪ ಅಂತಂದ್ರೆ, ಈ ಗೃಹಲಕ್ಷ್ಮಿ ಯೋಜನೆದು 31,920 ಕೋಟಿ, ಹೆಚ್ಚು ಕಡಿಮೆ 32,000 ಕೋಟಿ ಪ್ರತಿ ವರ್ಷಕ್ಕೆ. ಹೌದು, ನಿಮ್ಗೆ ಆಶ್ಚರ್ಯ ಆಗ್ಬೋದು. ಈ 18 ಇಲಾಖೆಗಳು ಬರ್ತಾವಲ್ಲ, ಈ 18 ಯೋಜನೆಗಳು ಬರ್ತಾವಲ್ಲ, ಅದ್ರದ್ದೆಲ್ಲ ಸೇರಿ 430 ಕೋಟಿ. ಅಂದ್ರೆ ಈ ಇಲಾಖೆ ಜನ್ಮದಲ್ಲಿ ಇಷ್ಟೊಂದು ಅಮೌಂಟ್ ನೋಡಿಲ್ಲ ಅಂತ. ಗೊತ್ತೇ ಇಲ್ಲ ಎಷ್ಟು ಅಮೌಂಟ್ ಅವರಿಗೆ. 31,920 ಕೋಟಿ, ಹೆಚ್ಚು ಕಡಿಮೆ ಸರಿಸುಮಾರು 32,000 ಕೋಟಿ ಅಮೌಂಟ್ ನೋಡೇ ಇಲ್ಲ ಅವ್ರ ಜನ್ಮದಲ್ಲಿ. ಈಗ ಅದನ್ನ ಸೆಟ್ ಮಾಡಕ್ಕೆ ಹೆಣಗುತ್ತಾ ಇದ್ದಾರೆ ಮುಖ್ಯಮಂತ್ರಿಗಳೇನೋ. ಈ ಮೊದಲ ಬಜೆಟ್ನಲ್ಲಿ ಒಂದಷ್ಟು 31,920 ಕೋಟಿನಲ್ಲಿ 26,000 ಕೋಟಿ ಮೀಸಲಿಟ್ಟುಬಿಟ್ರು. 8,000 ಕೋಟಿ ಬ್ಯಾಲೆನ್ಸ್ ಇದೆ. ಈಗ ನೋಡಿ, ಈಗ ಮತ್ತೊಂದ್ಸರಿ ಬಜೆಟ್ ಮಂಡಿಸುವಂತ ದಿನಗಳು ಬರ್ತಾ ಇವೆ. ಈಗಾಗಲೇ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಶುರುವಾಗಿದೆ. ಆ 8,000 ಕೋಟಿ ಬ್ಯಾಲೆನ್ಸ್ನ ಜೊತೆಗೆ ಈಗ ಹೆಚ್ಚು ಕಡಿಮೆ 230 ಕೋಟಿ ಪೆಂಡಿಂಗ್ ಇದೆ. 230 ಕೋಟಿ ಹೆಂಗ್ ಹೊಂದಿಸ್ತಾರೆ, ಹೆಂಗ್ ಕೊಡ್ತಾರೆ ದುಡ್ಡನ್ನ? ಯಾರು ಏನು ಯೋಚನೆ ಮಾಡಬೇಡಿ, ಈ ದುಡ್ಡು ಖಂಡಿತವಾಗ್ಲೂ ಬರುತ್ತೆ ಅಂತ. ಹಿಂದೆ ಆ ತಪ್ಪು ಈ ತಪ್ಪು ಇಲ್ಲ, 2 ಸೇರಿ ಬರುತ್ತೆ, ಹಬ್ಬಕ್ಕೆ ನಾವು 2 ಸೇರ್ಸಿ ಹಾಕ್ತೀವಿ. ಎಷ್ಟು ದಿವಸ ಈ ರೀತಿ ಮ್ಯಾನೇಜ್ ಮಾಡ್ತೀರಿ? ಜನಗಳಿಗೆ ಏನು ಸಂದೇಶ ರವಾನೆ ಆಗುತ್ತೆ? ಜನ ಬೈತಾ ಇದ್ದಾರೆ ನೋಡಿ. ಕಲಬುರಗಿ ಜನರು ತೋರಿಸಿದ್ವಿ ನಾವು,
ಹುಬ್ಳಿ ಜನರನ್ನು ತೋರಿಸಿದ್ವಿ ನಾವು, ರಾಯಚೂರು ಜನರನ್ನು ತೋರಿಸಿದ್ವಿ ನಾವು, ದಾವಣಗೆರೆ ಮಾತಾಡಿದ್ರು. ಎಲ್ಲ ಕಡೆಗೂ ಕೂಡ ಜನ ಬೈತಾ ಇದಾರಲ್ಲ. ಈ ರೀತಿ ಜನರ ಅಸಮಾಧಾನ ಜಾಸ್ತಿ ಆದ್ರೆ ಎಲ್ಲಿಗೆ ಹೋಗಿ ಮುಟ್ತೀರಿ ನೀವು? ಅದನ್ನ ಯೋಚನೆ ಮಾಡಬೇಕು. ಇದು ಗೃಹಲಕ್ಷ್ಮಿದಾಯ್ತು. ಅನ್ನಭಾಗ್ಯಕ್ಕೆ ಎಷ್ಟು ಬೇಕಾಗುತ್ತೆ ಪ್ರತಿ ವರ್ಷ? ಅನ್ನಭಾಗ್ಯಕ್ಕೆ ಸರಿಸುಮಾರು 9,000 ಕೋಟಿ ಬೇಕು ಅನ್ನಭಾಗ್ಯದ. ಅಲ್ಲಿ ಇನ್ನೊಂದು ರಗಳೆ ಇದೆ. ಅಲ್ಲೇನು ಅಂತಂದ್ರೆ ಇವರು 10 kg ಅಕ್ಕಿ ಅಂತ ಹೇಳ್ಬಿಟ್ರು, ಅನೌನ್ಸ್ ಮಾಡ್ಬಿಟ್ರು. ಅವ್ರಿಗೆ ಗೊತ್ತಾಯ್ತು 10 kg ಅಕ್ಕಿ ಕೊಡಕ್ಕಾಗಲ್ಲ ಅಂತ. ಮೆಲ್ಲಕ್ಕೆ ಏನ್ ಮಾಡಿದ್ರು, ಕೇಂದ್ರದ ಮೇಲೆ ಗೋಬೆ ಕೂರಿಸ್ಬೇಕು ಅಂತ ಲೆಕ್ಕ ಹಾಕೊಂಡ್ರು. ನೀವು ನಮಗ್ ಕೊಡಿ ಅಂತ. ಕೇಂದ್ರದವ್ರು ಕೊಡ್ಲಿಲ್ಲ. ಆವಾಗ ಇವ್ರು ಏನಂದ್ರು ಅಂದ್ರೆ, ಇಲ್ಲ, ರಾಜ್ಯದ ಯೋಜನೆಗಳ ಬಗ್ಗೆ ಕೇಂದ್ರದವರಿಗೆ ಹೊಟ್ಟೆವರಿ ಇದೆ, ಅದಕ್ಕೋಸ್ಕರ ಅವ್ರು ಕೊಡ್ತಾ ಇಲ್ಲ. ಅವ್ರು ದಾಸ್ತಾನ್ ಇದ್ರೂ ಕೂಡ ನಮಗೆ ಕೊಡ್ತಾ ಇಲ್ಲ, ದಾಸ್ತಾನ್ ಇದ್ರೂ ಕೊಡ್ತಿಲ್ಲ, ಪುಕ್ಸಟೆ ಕೊಡೋದು ಬೇಡ, ಅವರು ದುಡ್ಡು ಕೊಡ್ತೀವಿ ಆದ್ರೂ ಕೊಡ್ತಿಲ್ಲ ಅಂತ. ಕೇಂದ್ರದವ್ರು ಏನಂದ್ರು ಕೂಡ ಸೊಪ್ಪು ಹಾಕ್ಲಿಲ್ಲ. ಯಾಕಂದ್ರೆ ಅವ್ರವ್ರದ್ದು ನೀತಿಗಳು ಏನೇನಿರ್ತಾವೋ, ಯಾಕಂದ್ರೆ ಅವ್ರಿಗೂ ಗೊತ್ತಿದೆ ಅಕ್ಕಿ ಇವ್ರು ಕೇಳಿಕೊಳ್ಳದಂಗೆ ಕೊಡ್ತಾ ಹೋದ್ರೆ ನಾಳೆ ಎಲ್ಲ ರಾಜ್ಯದವರು ಒಂದೇ ಸರಿ ಡಿಮ್ಯಾಂಡ್ ಇಟ್ಟು ಟ್ರೈ ಮಾಡ್ತೀರಿ. ದಾಸ್ತಾನು ಇರ್ಲಿಲ್ಲ ಅಂತಲ್ಲ, ದಾಸ್ತಾನು ಕೆಲವೊಂದು ಸಂದರ್ಭಗಳಲ್ಲಿ ಬೇಕಾಗತ್ತೆ. ಹೌದು, ಏನಾದರೂ ತೊಂದರೆಗಳಾದಂಥ ಸಂದರ್ಭದಲ್ಲಿ, ಬರಗಿರ ಆದಂಥ ಸಂದರ್ಭದಲ್ಲಿ, ಅತಿವೃಷ್ಟಿ ಅನಾವೃಷ್ಟಿಯಿಂದ ತೊಂದರೆ ಆದಂಥ ಸಂದರ್ಭದಲ್ಲಿ ಬೇಕಾಗುತ್ತೆ. ಇವ್ರು ಕೇಳಿದ ತಕ್ಷಣ ಕೊಡಬೇಕು ಅಂತಲ್ಲ. ಅದಾದ್ಮೇಲೆ ಈಗ ಕೇಂದ್ರದವರು ಹೇಳಿದ್ರು, ಬೇಕಾದಷ್ಟು ದಾಸ್ತಾನು ಇದೆಯಪ್ಪ ತಗೊಳ್ಳಿ ಅಂತ. ತಗೊಳಕ್ ಆಗ್ತಿಲ್ಲ ಇವ್ರ ಹತ್ರ ಈಗ, ಯಾಕಂದ್ರೆ ದುಡ್ಡಿಲ್ಲ. ಅವ್ರೇನ್ ಮಾಡಿದ್ರು, 5 kg ನಾವು ಕೊಡ್ತೀವಿ, ಇನ್ನು 5 kg ದುಡ್ಡು ಕೊಡ್ತೀವಪ್ಪ ಅಂತ ಹೇಳಿ ಅಂತ. ದುಡ್ಡನ್ನೂ ಕೂಡ ಕೊಡಕ್ ಆಗ್ತಾ ಇಲ್ಲ. ಈಗ ಅದೂ ಕೂಡ ಬ್ಯಾಲೆನ್ಸ್ ಇದೆ. ಅದನ್ನೇ ಒಬ್ರು ಮಹಿಳೆ ಮಾತಾಡ್ತಾ ಇದ್ರು, ನೀವು ಕಡೆಗೆ ಅಕ್ಕಿ ಜೋಳನೂ ಕೊಡ್ತಿಲ್ಲ, 10 kg ಅಂತ ಹೇಳಿ ನೀವು ಕೊಡ್ತಿಲ್ಲ, ನಮ್ಗೆ ಅನ್ಯಾಯ ಮಾಡ್ಬೇಡ್ರಿ, ನಾವು ಕೇಳ್ತಿರೋದೇ ಇದು, ದುಡ್ಡು ಕೊಡಿ ಅಂತ. ಸರ್, ಇಲ್ಲಿ ಒಂದು ಬರುವಂತ ಮಾಮೂಲಿ ಇವ್ರು ಕೊಡುವಂತ ಕಾರಣ ಈ ಆಧಾರ್ ಮತ್ತೆ ಇದು ಲಿಂಕ್ ಆಗಿಲ್ಲ, ಸರ್ವರ್ ಡೌನು, ಬ್ಯಾಂಕ್ ಅಕೌಂಟ್ ಸಮಸ್ಯೆ, ಇದನ್ನ ಹೇಳ್ಕೊಂಡ್ ಬರ್ತಿದ್ದಾರೆ. ಆಲ್ಮೋಸ್ಟ್ ಈಗ 2 ವರ್ಷ ಆಗಿದೆ. ಈಗ ಇನ್ನೂ ಸಾರ್ಟ್ ಔಟ್ ಆಗಿಲ್ವಾ? ವೆರಿ ವೆರಿ ಇಂಟ್ರೆಸ್ಟಿಂಗ್ ಸಂಗತಿ ಕೇಳಿದ್ರಿ ನೀವು. ಇದು ಸಾಲ್ವ್ ಆಗಲ್ಲ. ಇದು ಇನ್ನೂ 3 ವರ್ಷ ಸಾಲ್ವ್ ಆಗಲ್ಲ. ಬೇಕಿದ್ರೆ ಹೇಳ್ತೀನಿ ಕೇಳಿ. ಯಾಕೆ ಅಂತಂದ್ರೆ ಸಾಲ್ವ್ ಆಗಬಾರದು. ಈ ಸಾಫ್ಟ್ವೇರ್ ಸಾಲ್ವ್ ಆಯ್ತು ಅಂತ ತಿಳ್ಕೊಳ್ಳಿ, ಕರೆಕ್ಟ್ ದುಡ್ಡು ಹಾಕ್ಬೇಕ ನೀವು, ಎಲ್ಲಿಂದ ತರ್ತೀರಿ? ಇದು ತಡ ಆದಷ್ಟು ಕೂಡ ನೀವು ಅದ್ರ ಮೇಲೆ ಹಾಕ್ಬೋದು. ಇಲ್ಲ, ಏನೋ ಎಡವಟ್ಟಾಗ್ತಾ ಇದೆ, ಏನೋ ಸಾಫ್ಟ್ವೇರ್ ತೊಂದರೆ ಇದೆ, ದುಡ್ಡು ಹಾಕಕ್ ಆಗ್ತಿಲ್ಲ, ಅದೇನು ಬಂದ್ಬಿಡುತ್ತೆ. ಅಲ್ಲ ರೀ, ರಾಕೆಟ್ ಹಾರಿಸುವಂತವ್ರು ನಾವು, ರಾಕೆಟ್ ಹಾರಿಸುವಂತವ್ರು, ಸಿಲಿಕಾನ್ ಸಿಟಿಯ ಮಂದಿ ನಾವುಗಳು. ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡುವಂತ ಜನಗಳು ಕರ್ನಾಟಕದವರು. ನಮ್ದು IT ಸಿಟಿ, ಸಿಲಿಕಾನ್ ಸಿಟಿ. ನಮಗೆ ಇದು ಯಾವುದೋ ಒಂದು ಸಾಫ್ಟ್ವೇರ್ ದೊಡ್ಡ ಸಂಗತಿನ, ಇನ್ನು ರೈಲ್ ಬಿಡ್ತಿದ್ದಾರೆ ಇವರು ಅಂತ. ಅಂದ್ರೆ ಕೆಲವೊಂದು ತೊಂದರೆಗಳಾಗ್ತಿರುವಂತದ್ದು ನಿಜ. ಆದ್ರೇನು ಅಂತಂದ್ರೆ ಇದನ್ನ ಇವ್ರು ದೊಡ್ಡದು ಮಾಡ್ತಾ ಇದ್ದಾರೆ. ರೀಸನ್ ಇಷ್ಟೇನೆ ಅವಿನಾಶ್. ಏನು ಅಂತಂದ್ರೆ, ಈಗ ನೀವು ಕೊಡೋರಿಗಾದ್ರೂ ದುಡ್ಡು ಕೊಡ್ತೀರಿ. ಈಗ ಆರ್ಥಿಕ ಇಲಾಖೆ ಕೂಡ ಹಣ ಬಿಡುಗಡೆ ಮಾಡಕ್ಕೆ ನಾಟ್ ಇಂಟ್ರೆಸ್ಟೆಡ್. ಯಾಕೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ, ಇದು ಒಂದ್ ದಿವಸದಲ್ಲ ನೋಡಿ ಕತೆ. ಪ್ರತಿ ತಿಂಗಳು ನೀವು ಬಿಡುಗಡೆ ಮಾಡಬೇಕು, ಪ್ರತಿ ವರ್ಷ ನೀವು ಬಿಡುಗಡೆ ಮಾಡಬೇಕು. ಆಮೇಲೆ ಆ ದುಡ್ಡು ಇದೆಯಲ್ಲ, ಅದೇನು ವಾಪಸ್ ಮರಳಿ ಬರುವಂತದ್ದಲ್ಲ, ಅದರಿಂದ ಯಾವ ಲಾಭಗಳು ಇಲ್ಲ. ಆರ್ಥಿಕ ಇಲಾಖೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳ ಏನ್ ಗೊತ್ತಾ, ಕೊಟ್ರಾಯ್ತು ಕೊಡ್ದಿದ್ರಾಯ್ತು ಅನ್ನುವಷ್ಟರ ಮಟ್ಟಿಗಿದೆ. ಸೊ ಇದು ಸಂಗತಿ. ನಾನು BM ಹೆಗಡೆ ಅವರು ಒಂದು ಸಂಗತಿ ಹೇಳಬೇಕು ಈ ಸಂದರ್ಭದಲ್ಲಿ. ಈ ರೀತಿ ಇವರು ಈ ದುಡ್ಡು ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೀನಾಮೇಷ ಮಾಡೋದು, ಕೆಟ್ಟ ಹೆಸರು ತಗೊಳ್ಳೋದೆಲ್ಲ ಮಾಡ್ತಾರಲ್ಲ. ನಾನು ಆಗಲೇ ಒಂದು 18 ಇಲಾಖೆಗಳು ಬರ್ತಾವಲ್ಲ, 18 ಯೋಜನೆಗಳು, 18 ಯೋಜನೆಗಳಲ್ಲಿ ತಾಯಿ ಮತ್ತೆ ಮಕ್ಕಳ ಪೌಷ್ಟಿಕತೆಯ ಬಗ್ಗೆನೂ ಕೂಡ ಮಾತಾಡ್ತಾರೆ. ತುಂಬಾ ಅದ್ಭುತವಾದ ಪಾಯಿಂಟ್ ಇದೆ ಅಲ್ಲಿ. BM ಹೆಗಡೆ ಅವ್ರು ಮಾತು ಹೇಳ್ತಾರೆ, ನೋಡ್ರಿ, ನೀವು ಮುಂದಿನ ದಿನಗಳಲ್ಲಿ ನೀವು ಕಲಾಂ ಅಂತವ್ರು ಹುಟ್ಟಬೇಕು ಅಂತಂದ್ರೆ, CV ರಾಮನ್ ಅಂತವ್ರು ಹುಟ್ಟಬೇಕು ಅಂತಂತಂದ್ರೆ, ವಿಶ್ವೇಶ್ವರಯ್ಯನವರು ಹುಟ್ಟಬೇಕು ಅಂತ, ಆ ರೀತಿ ಬುದ್ಧಿ ಇರುವಂತವ್ರು ಹುಟ್ಟಬೇಕು ಅಂತಂತಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟನ್ನೇ. ಆಕೆ ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ, ಗರ್ಭಿಣಿ ಆದಂಥ ಸಂದರ್ಭದಲ್ಲಿ ಆಕೆಗೆ ಪೌಷ್ಟಿಕ ಆಹಾರ ಕೊಡಬೇಕು. ಒಂದು ಸಪ್ರೇಟ್ ವ್ಯವಸ್ಥೆ ಮಾಡಿ. ಪೌಷ್ಟಿಕ ಆಹಾರವನ್ನು ಕೊಟ್ಟರೆ ಮಾತ್ರ ಮಗು ತುಂಬಾ ಚೆನ್ನಾಗಿ ಬೆಳೆಯಕ್ಕೆ ಸಾಧ್ಯ, ಬುದ್ಧಿ ಬೆಳೆಯಕ್ಕೆ ಸಾಧ್ಯ, ಅಂತ ಮಕ್ಕಳು ಮಾತ್ರ ಬುದ್ಧಿವಂತರಾಗಕ್ಕೆ ಸಾಧ್ಯ ಅಂತ. ಇವರು ಇನ್ನು ಉಳಿದಿದ್ದೆಲ್ಲ ಪೌಷ್ಟಿಕತೆಯನ್ನ ಕಳೆದು ಈ ರೀತಿ ದುಡ್ಡು ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಬೊಕ್ಕಸವೇ ಅಪೌಷ್ಟಿಕತೆಯಿಂದ ನೆರಳು ಬಿಟ್ರೆ ಏನಿದೆ ಅವಿನಾಶ್? ಏನ್ ಸಂದೇಶ ರವಾನೆ ಮಾಡ್ತೀರಿ? ಈಗ DK ಶಿವಕುಮಾರ್ ಅವ್ರನ್ನ ಕರ್ಕೊಂಡೋಗಿ ನೀವು ಗ್ಯಾರಂಟಿ ರಾಯಭಾರಿಗಳು ಅಂತ ಬಿಂಬಿಸ್ತೀರಿ. ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ಅವ್ರ ಮುಖ ತೋರಿಸಿ, ನೋಡಿ ಕರ್ನಾಟಕದಲ್ಲಿರುವಂತ ಗ್ಯಾರಂಟಿ ಇಡೀ ದೇಶಕ್ಕೆ ಅದೊಂದು ಮಾದರಿ ಅಂತಂತೀರಿ. ಆ ಗ್ಯಾರಂಟಿ ಕರ್ನಾಟಕ ಬಿಟ್ಟು ಬೇರೆ ಎಲ್ಲೂ ಕೂಡ ಕ್ಲಿಕ್ ಆಗಲಿಲ್ಲ. ಹೋದ್ರಿ ಎಲ್ಲ ಕಡೆಗೂ ಕೂಡ ಗ್ಯಾರಂಟಿನ ಹೇಳ್ತೀರಿ. ನಮ್ ಗ್ಯಾರಂಟಿನ ನೀವು ಕಾಪಿ ಹೊಡೆದ್ರಿ ಅಂತ BJP ಅವರು ಬೈತೀರಿ. ಕೊಡಿ ನೆಟ್ಟಿಗೆ, ಕೊಡ್ಲಿಲ್ವಾ ಆಗಲ್ಲ ಅಂತ ಹೇಳಿ. ನಿಮಗೆ ಸೊಸೈಟಿ ಕಾರ್ಡ್ಗಳು ಎಷ್ಟಿದೆ ಅದನ್ನು ಪರಿಷ್ಕರಣೆ ಮಾಡೋಕ್ಕಾಗ್ತಾ ಇಲ್ಲ. BPL ಕಾರ್ಡ್ದಾರ ಎಷ್ಟು ಜನ ಇದ್ದಾರೆ ಅದನ್ನ ಪರಿಷ್ಕರಣೆ ಮಾಡೋಕ್ಕಾಗ್ತಿಲ್ಲ. ಅಲ್ಲ ರೀ, ನಿಮ್ಗೊಂದು ಆಶ್ಚರ್ಯ ಹೇಳ್ತೀನಿ. ನಿಮಗೆ ಇಲ್ಲೊಂದು ಅಂಕಿಅಂಶಗಳನ್ನ ನಾನು ಇಟ್ಕೊಂಡಿದ್ದೀನಿ. 88% ಜನ ನಮ್ಮ ರಾಜ್ಯದಲ್ಲಿ ಬಡವರು ಇದಾರ. ಅವರಿಂದ ಅಕ್ಕಿ ತಗೋಬೇಕಾ? ಫ್ರೀ ಬಸ್ಸಲ್ಲಿ ಓಡಾಡ್ಬೇಕಾ ಅವರು? 88% ಜನ. ತಮಿಳುನಾಡು ಅತ್ಯಂತ ಬಡವರು ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ರಾಜ್ಯ, ಅಲ್ಲಿಲ್ಲ ಅಷ್ಟು.
ನಮ್ಮಲ್ಲಿ ಪರಿಷ್ಕರಣೆ ಮಾಡೋಕ್ಕಾಗ್ತಾ ಇಲ್ಲ. ಕೊಡುವಂತ ಧಾವಂತದಲ್ಲಿ ನಾವು ಎಲ್ರಿಗೂ ಕೊಡ್ತೀವಿ ಅನ್ನುವಂಥದ್ದು ಇದೆಯಲ್ಲ, ಇದು ನಾಳೆ ತಪ್ಪು ಸಂದೇಶ. ನೋಡಿ, ಬಡವರಿಗೆ ಸೇರ್ಬೇಕಾಗಿದ್ದು ಸೇರ್ಲೇಬೇಕು, ದಕ್ಕಬೇಕಾಗಿರೋದು ದಕ್ಕಲೇಬೇಕು. ದೀನರನ್ನ, ದಲಿತರನ್ನ, ದುರ್ಬಲರನ್ನ ಮೇಲಕ್ಕೆತ್ತುವಂತ ಕೆಲಸ ಯಾವಾಗಲೂ ಕೂಡ ಆಗಬೇಕು. ಅವ್ರ ಹೆಸರಲ್ಲಿ ನೀವು ಈ ಬೇರೆ ಬೇರೆಯವ್ರಿಗೆಲ್ಲ ಕೊಟ್ಟುಕೊಂಡು ರಾಜ್ಯದ ಬೊಕ್ಕಸ ಖಾಲಿ ಮಾಡ್ಕೊಂಡು ಈ ತರ ಕೆಟ್ಟ ಹೆಸರು ತಗೊಳ್ಳೋದಿದೆಯಲ್ಲ, ಸರ್ಕಾರ ಯೋಚನೆ ಮಾಡಬೇಕು. ಕೊನೆಯದಾಗಿ TV9 ಮಾತನ್ನ ಹಾಗೆ ನಿಮ್ಮ ಮಾತನ್ನ ರಾಜ್ಯ ಜನತೆ ಬಹಳ ಭರವಸೆ ಇಡ್ತಾರೆ. ಸೊ ಏನ್ ಈ ತಿಂಗಳು ಬರುತ್ತಾ, ಈ ತಿಂಗಳಲ್ಲಿ ಸಾರ್ಟ್ ಔಟ್ ಆಗ್ಬೋದು, ಆ ರೀತಿಯಾಗಿ ಇದೆಯಾ? ಈಗ ಸ್ಟೇಟಸ್ ಹೇಗಿದೆ ಅನ್ಸತ್ತೆ? ಅಲ್ಲ, ಕೊಡ್ಲೇಬೇಕು ಇವರು. ಯಾಕಂದ್ರೆ ಈಗ ನೋಡಿ, ಹಿಂಗ್ ಹೇಳಿದ ತಕ್ಷಣ ಮುಖ್ಯಮಂತ್ರಿಗಳು ಹೇಳಿದ್ರು, ಇಲ್ಲ ಅದೇನೇ ಇರ್ಬೋದು, ಆದ್ರೆ ಖಂಡಿತವಾಗ್ಲೂ ಬರುತ್ತೆ, ಕೆಲವೊಂದೆಲ್ಲ ಸಮಸ್ಯೆಗಳಿತ್ತು, ಖಂಡಿತವಾಗ್ಲೂ ಬರುತ್ತೆ ಅಂತ. ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ, ಇದೇನಿದ್ರು ಇದು ಪತ್ರಕರ್ತರು ನೀವು ಹೇಳ್ಬೋದು ಇದು ಬರಲ್ಲ ಅಂತ, ವಿರೋಧ ಪಕ್ಷದವ್ರು ಹೇಳ್ಬೋದು ನೀವು, ಆದ್ರೆ ನಾವ್ ಹೇಳಲ್ಲಪ್ಪ, ಖಂಡಿತವಾಗ್ಲೂ ಬರುತ್ತೆ ಅಂತ. ಪದೇ 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 ನೀವು ಹಿಂಗ್ ಅದನ್ನ ಹೇಳ್ತಾ ಇದೀರಿ. ದುಡ್ಡು ಕೊಡಿ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡಿಲೇ ಆಗೋದು. ನಾನು ಹೇಳೋದೇನು ಅಂತಂದ್ರೆ, ಈ ರೀತಿ ನಾವು ಘೋಷಣೆ ಮಾಡೋದೊಂದು, ಕೊಡದಿರೋದು 16 ಅನ್ನಂಗೆ ಆಗ್ಬಿಟ್ರೆ ಕಟ್ ಸಂದೇಶ ರವಾನೆ ಆಗತ್ತೆ. ನಾಳೆ ಒಂದು ಸರಿ ಜನ ಭರವಸೆ ಕಳ್ಕೊಂಡ್ರು ಅಂತ ಹೇಳಿ ನೋಡಿ, ಇವತ್ತು ಅಡಿಕೆ ಪಡೆದಂತ ಜನ ನಾಳೆ ಆನೆ ಕೇಳ್ತಾರೆ. ಯಾವತ್ತೂ ಕೂಡ ಹೆಂಗ್ ಗೊತ್ತಾ, ಅವ್ರು ಕೇಳಿರ್ಲಿಲ್ಲ, ನೀವೇ ಕೊಟ್ಟಿದ್ದು, ನೀವೇ ಕೊಟ್ಟ ಮೇಲೆ ಅದನ್ನ ಕೊಡಿ ಸರಿಯಾಗಿ. ಓಕೆ, ಕೊಡಬೇಕು ಅಷ್ಟೇ, ಬೇರೆ ಮಾರ್ಗ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ರಂಗನಾಥ್ ಅವರೇ. ಸಾಕಷ್ಟು ವಿಸ್ತೃತವಾಗಿ ಜೊತೆಗೆ ವಿತ್ ಫ್ಯಾಕ್ಟ್ ಹೇಳಿದ್ರಿ. ಸ್ಟಾಟ್ಸ್ ನಾವು ಕಲೆಕ್ಟ್ ಮಾಡಿ ಒಂದು ಸ್ಟಡಿ ಮಾಡಿನೇ ಈ ಒಂದು ಪ್ರೋಗ್ರಾಮ್ ಅನ್ನು ಮಾಡಿರೋದು ಕೂಡ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.